ಶೈಕ್ಷಣಿಕ ವಲಯದಲ್ಲಿ ನಕಲಿ ಪಿಎಚ್ಡಿ ಸುನಾಮಿ. ಸರ್ಕಾರಿ ಕಾಲೇಜುಗಳಲ್ಲಿ 249 ಅತಿಥಿ ಉಪನ್ಯಾಸಕರ ನಕಲಿ ಪಿಎಚ್ಡಿ ಅಕ್ರಮ ನಡೆದಿದೆ. ಶೈಕ್ಷಣಿಕ ವಲಯದಲ್ಲಿ ಮತ್ತೊಂದು ಆಘಾತಕಾರಿ ವಿಚಾರ ಇದು. ಸರ್ಕಾರಿ ಕಾಲೇಜುಗಳಲ್ಲಿ 249 ಅತಿಥಿ ಉಪನ್ಯಾಸಕರ ನಕಲಿ ಪಿಎಚ್ಡಿ ಅಕ್ರಮ. ಇತಿಹಾಸದಲ್ಲೇ ಕಾಣದ ಅತಿದೊಡ್ಡ ಸರ್ಜಿಕಲ್ ಸ್ಟ್ರೈಕ್. ಬರೋಬ್ಬರಿ 249 ನಕಲಿ ಮಾಸ್ಟರ್ಸ್ ಔಟ್. ಶಿಕ್ಷಣ ಇಲಾಖೆ ಆಯುಕ್ತರಿಂದ ಅತಿ ದೊಡ್ಡ ಡೆಡ್ಲಿ ಆರ್ಡರ್ ಇದು. ಎಲ್ಲರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 249 ಅತಿಥಿ ಉಪನ್ಯಾಸಕರು, ಎಲ್ಲರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ನೋಡಿ. ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, 249 ನಕಲಿ ಮಾಸ್ಟರ್ಸ್ ಈಗ ಔಟ್ ಆಗ್ತಾ ಇದ್ದು ಶಿಕ್ಷಣ ಇಲಾಖೆ ಆಯುಕ್ತರಿಂದ ಅತಿ ದೊಡ್ಡ ಡೆಡ್ಲಿ ಆರ್ಡರ್ ಇದು. ಸುಳ್ಳು ಡಾಕ್ಟರೇಟ್ ಬಂಡವಾಳ ಇದೀಗ ಬಟ್ಟಾ ಬಯಲಾಗಿದೆ. ವಿಶ್ವವಿದ್ಯಾಲಯಗಳಿಂದ ಹೊರಬಿದ್ದಿದೆ ಸೀಕ್ರೆಟ್ ವರದಿ. ದಾಖಲೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ರು ನಕಲಿಗಳು. ಸುಳ್ಳು ಡಾಕ್ಟರೇಟ್ ಬಂಡವಾಳ ಬಯಲಾಗ್ತಾ ಇದೆ. ವಿವಿಗಳಿಂದ ಹೊರಬಿದ್ದಿರುವಂತಹ ಸೀಕ್ರೆಟ್ ವರದಿ ಇದು. ದಾಖಲೆ ಪರಿಶೀಲನೆ ವೇಳೆ ಸಿಕ್ಕಿಬಿದ್ರು ನಕಲಿಗಳು. ಇದು ನಮ್ಮ ಡಿಗ್ರಿ ಅಲ್ಲ ಅಂತ ಯೂನಿವರ್ಸಿಟಿಗಳು ಹೇಳ್ತಾ ಇವೆ. ಪಿಎಚ್ಡಿ ಪ್ರಮಾಣ ಪತ್ರಗಳೆಲ್ಲ ಸಂಪೂರ್ಣವಾಗಿ ನಕಲಿ, ಯಾವುದೂ ಅಸಲಿ ಅಲ್ಲ. 249 ಅತಿಥಿ ಉಪನ್ಯಾಸಕರ ವಿರುದ್ಧ ತಕ್ಷಣವೇ ಕೇಸ್ ದಾಖಲು ಮಾಡುವಂತ ಪ್ರಕ್ರಿಯೆ ನಡೆದಿದ್ದು, ಸ್ಪಾಟ್ನಲ್ಲೇ ಡಿಸ್ಮಿಸ್ ಮಾಡೋದಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಶಾಶ್ವತವಾಗಿ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಎಫ್ಐಆರ್ ದಾಖಲಿಸಲು ಪ್ರಿನ್ಸಿಪಲ್ಸ್ಗೆ 7 ದಿನಗಳ ಡೆಡ್ಲೈನ್ ಕೂಡ ನೀಡಲಾಗಿದೆ. ಸುಳ್ಳು ಡಾಕ್ಟರೇಟ್ ಬಂಡವಾಳ ಇದೀಗ ಬಯಲಾಗಿದ್ದು ಈ ವಿವಿಗಳಿಂದ ಹೊರಬಿದ್ದಿರುವಂತಹ ಸೀಕ್ರೆಟ್ ವರದಿ ಇದು. ದಾಖಲೆ ಪರಿಶೀಲನೆಯ ಸಂದರ್ಭದಲ್ಲಿ ದಾಖಲಾತಿಗಳ ಪರಿಶೀಲನೆ ವೇಳೆ ಸಿಕ್ಕಿಬಿದ್ದಿರುವಂಥದ್ದು ನಕಲಿ ಡಾಕ್ಟರ್ಗಳು. ಇದು ನಮ್ಮ ಡಿಗ್ರಿ ಅಲ್ಲ ಅಂತ ಯೂನಿವರ್ಸಿಟಿಗಳು ಹೇಳ್ತಾ ಇದೆ. ಪಿಎಚ್ಡಿ ಪ್ರಮಾಣ ಪತ್ರಗಳು ಹಾಗಾದ್ರೆ ಎಲ್ಲಿಂದ ಬಂದವು? ಇವೆಲ್ಲವೂ ಕೂಡ ಸಂಪೂರ್ಣ ನಕಲಿನ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಕಲಿಗಳ ದಂಡಿದೆ. 249 ಪ್ರಕರಣಗಳ ಪೈಕಿ 148 ಕೇಸ್ ಇಲ್ಲೇ ಪತ್ತೆಯಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಗಮನ ಹರಿಸಬೇಕಲ್ಲ ಇತ್ತ. ಕಲಬುರಗಿ ಜಿಲ್ಲೆಯೊಂದರಲ್ಲಿ 33 ನಕಲಿ ಪಿಎಚ್ಡಿಗಳು, ಯಾದಗಿರಿಯಲ್ಲಿ 31 ಹಾಗೂ ಬೀದರ್ನಲ್ಲಿ 28 ಪ್ರಕರಣಗಳು ಬಟಾ ಬಯಲಾಗ್ತಾ ಇದೆ. ರಾಯಚೂರಲ್ಲಿ 24, ಕೊಪ್ಪಳದಲ್ಲಿ 13, ವಿಜಯನಗರದಲ್ಲೂ 9 ಕೇಸ್ಗಳು ಪತ್ತೆಯಾಗಿದೆ. ಪ್ರಾಂಶುಪಾಲರ ರೋಲ್ ಮೇಲೆಯೂ ಕೂಡ ಈಗ ಡೌಟ್ ಶುರುವಾಗ್ತಾ ಇದೆ. ಬೀದರ್ ಕಾಲೇಜೊಂದರಲ್ಲಿ 19 ನಕಲಿಗಳ ಕಿಲಾಡಿ ಆಟ ಶುರುವಾಗಿದೆ.